ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ, ಹಬ್ಬಗಳಾಗಲಿ ಇಲ್ಲ ನಾನು ಹೊರಗಡೆ ಯಾವುದಾದ್ರು ಫಂಕ್ಷನ್ಗೆ ಹೋದರೆ ಸಿಂಪಲಾಗಿ ಯಾವ ಥರ ನನ್ನ ಒಂದು ಮೇಕಪ್ ಇರುತ್ತೆ ಅಂತೇಳಿ ಇವತ್ತು ತೋರಿಸ್ಕೊಡ್ತೀನಿ. ಫಸ್ಟು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ಮುಖ ತೊಳೆದು ಟವಲಲ್ಲಿ ಕ್ಲೀನಾಗಿ ಮುಖ ಒರೆಸಾದ್ಮೇಲೆ ಸ್ವಲ್ಪ ರೋಸ್ ವಾಟರ್ನ ಅಪ್ಲೈ ಮಾಡ್ತೀನಿ ನಾನು. ಸ್ವಲ್ಪ ಡ್ರೈ ಆಗೋಕ್ಕೆ ಹಾಗೆ ಬಿಡ್ತೀನಿ. ನಾನು ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ಸೊ ನಾನು ಚಿಕ್ಕ ಹುಡುಗಿಯಿಂದನೂ ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡೋದು. ನಾವು ಮಧ್ಯ ಯಾವುದೂ ಚೇಂಜ್ ಮಾಡಲ್ಲ, ಎಕ್ಸ್ಚೇಂಜ್ ಮಾಡಲ್ಲ. ಸೊ ನಾವು ಚಿಕ್ಕ ವಯಸ್ಸಿಂದ ಯಾವುದನ್ನು ಯೂಸ್ ಮಾಡ್ಕೊಂಡು ಬಂದಿದ್ದೀನೋ ಸೊ ಅದನ್ನೇ ಇವಾಗಲೂ ಕೂಡ ಯೂಸ್ ಮಾಡ್ತಿರೋದು. ಯಾಕಂದರೆ ಅವೆಲ್ಲ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾವೆ. ಸೊ ಬೇರೆ ಚೇಂಜ್ ಮಾಡ್ತೀವಿ ಅಂದ್ರೂ ಕೂಡ ಮನಸ್ಸಿಗೆ ಬೇರೆ ಯಾವುದೋ ಈ ನಾವು ಇವಾಗ ಯೂಸ್ ಮಾಡೋ ಥರ ಅವು ಅದಷ್ಟು ಆಗಲ್ಲ. ಸೊ ನಾನು ಪಾನ್ಸ್ ಪೌಡರ್ನೇ ಯೂಸ್ ಮಾಡೋದು. ಸೊ ಅವಾಗಿಂದ ನೋಡ್ತೀನಿ ಬೇಸ ಆಗಿಬಿಟ್ಟಿದೆ. ಬೇರೆ ಪೌಡ್ರೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸಮಾಧಾನ ಆಗಲ್ಲ ಮನಸ್ಸಿಗೆ. ಸೊ ಮತ್ತೆ ಇದನ್ನೇ ಕೇಳಿಸುತ್ತೆ, ಪಾನ್ಸ್ ಪೌಡ್ರನ್ನೇ ಯೂಸ್ ಮಾಡೋದು ನಾನು. ಸೊ ಐಬ್ರೋ ಮಾಡಿಸ್ತೀನಿ, ಬಟ್ ಇವಾಗ ಮಾಡಿಸಿಲ್ಲ. 1 ಮಂತ್ ಆಯಿತು, ಇನ್ನೂ ಮಾಡಿಸಿಲ್ಲ. ಸದ್ಯದಲ್ಲೇ ಹೋಗಿ ಮಾಡಿಸ್ತೀನಿ. ಸೊ ಫೇಸಿಗೆಲ್ಲ ಆಯಿತು. ನೆಕ್ಸ್ಟು ನಾನು ಯೂಸ್ ಮಾಡೋದು ಐಲೈನರ್, ಸಾರಿ ಕಾಜಲ್. ಸೊ ಯಾವುದು ಅಂತ ಅದೆಲ್ಲ ಬೇಡ, ಕಾಜಲ್ ಯೂಸ್ ಮಾಡ್ತೀನಿ. ಡಾರ್ಕಾಗಿ ಹಾಕೋಕ್ಕೆ ಹೋಗಲ್ಲ, ಸ್ವಲ್ಪ ಲೈಟಾಗಿ ಮಾತ್ರ ಯೂಸ್ ಮಾಡೋದು ನಾನು. ಯಾವಾಗಲೂ ಅಷ್ಟೇ ಲೈಟಾಗಿ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದರೆ ಐಬ್ರೋ ಮಾಡಿಸಿದ್ರೆ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ. ಬಟ್ ಐಬ್ರೋ ಅದು ಸ್ವಲ್ಪ ಜಾಸ್ತಿ ಇದೆ. ಸೊ ಇವಾಗ ಅದಕ್ಕೆ ಪೆನ್ಸಿಲ್ ಹಾಕೋಕ್ಕಾಗಲ್ಲ. ಸೊ ನಾನು ಡೈರೆಕ್ಟು ತುಟಿಗೆ ಲಿಫ್ಟಿಗೆ ಹಚ್ಚೋಕ್ಕೆ ಹೋಗಲ್ಲ. ಸೊ ಅದು ಸ್ವಲ್ಪ ಒಣಗಿದ ಥರ ಆಗುತ್ತೆ ಡೈರೆಕ್ಟು ಲಿಫ್ಟಿಗೆ ಹಚ್ಚಿದ್ರೆ. ಸೊ ಅದಕ್ಕೆ ನಾನು ಸ್ವಲ್ಪ ಲಿಪ್ ಬಾಮ್ನ ಅಪ್ಲೈ ಮಾಡಿ ಸೊ ನಂತರ ಲಿಫ್ಟಿಗೆ ಹಚ್ತೀನಿ. ನಾನು ಬೇರೆ ಕಲರ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಜಾಸ್ತಿ ಇಷ್ಟ ಆಗೋದು ಪರ್ಪಲ್ ಕಲರು. ಸೊ ಅದನ್ನೇ ಹಚ್ಕೋತೀನಿ ಅಷ್ಟೇ. ಬಿಟ್ಟರೆ ಹಳೇಗೊಂದು ಬಟ್ಟೆ ಇಡ್ತೀನಿ ಚಿಕ್ಕದಾಗಿ. ಸೊ ನಾನು ಸ್ಟಿಕ್ಕರ್ ಒಂದೇ ಇಡಲ್ಲ. ಸೊ ಅದ್ರ ಕೆಳಗಡೆ ಚಿಕ್ಕದಾಗಿಂದ ಎಲ್ಲನಾದ್ರೂ ಕೆಳಗಡೆ ಬಟ್ಟೆ ಇಟ್ಕೋತೀನಿ. ಸೊ ಇದೆ. ಸೊ ನೆಕ್ಸ್ಟು ಚಿಕ್ಕದಾಗಿ ಹಣೆಗೆ ಕುಂಕುಮ ಇಟ್ಕೋತೀನಿ. ಸೊ ಇದೇನೇ ನನ್ನ ಮೇಕಪ್. ನೋಡಿ ಹೇಗಿದೆ ಅಂತೇಳಿ. ಹೇರ್ ಸ್ಟೈಲು ಹೇಗೆ ಇವಾಗ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಹೇರ್ ಸ್ಟೈಲು ಆ ಒಂದು ಫಂಕ್ಷನ್ಗೆ ಆಗಲಿ ಇಲ್ಲ ಒಂದು ಹಬ್ಬಕ್ಕಾಗಲಿ ಯಾವ ಥರ ಬೇಕು ಅನ್ನೋದನ್ನು ನಾನೇ ಹಾಕ್ಕೊತೀನಿ. ಜಸ್ಟ್ ಈಗ ನನ್ನ ಒಂದು ಬ್ಯೂಟಿ ಅಂದರೆ ನಾನು ಯಾವ ಥರ ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ ಅಂತ ಇಷ್ಟೇ. ಯಾವುದೇ ಫಂಕ್ಷನ್ಗೆ ಹೋದ್ರೂ ನಾನು ಇನ್ನೂ ಪಾರ್ಲರಲ್ಲಿ ಔಟ್ ಸೈಡಲ್ಲಿ ನಾನು ಮೇಕಪ್ ಮಾಡಿಸಿಲ್ಲ ಇದುವರೆಗೂ. ಸೊ ನಾನು ಸಿಂಪಲ್ಲಾಗಿ ಇಷ್ಟನ್ನು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗಲೂ ಅಷ್ಟೇ, ಮುಂದಿನ ಅಷ್ಟೇ ಇದೇ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.